ಬಿಸ್ಲಂಗೆ ಅರ್ಧ ಜೀವಾಯಿ ಒಣಗೋದ ಈ ಸೊಪ್ಪನ್ನ ಈ ಕೆಮಿಕಲ್ ನೀರಿಗೆ ಮುಳುಗಿಸಿ ತೆಗ್ದಿಟ್ರೆ ವಾಪಸ್ ಫ್ರೆಶ್ ಆತ್ತಂಬ್ರು. ಈ ಒಂದು ವೈರಲ್ ವಿಡಿಯೋದಲ್ಲೇ ಹಿಂಗೆ ತೋರಿಸ್ತಾ ಇದ್ರು ಕಾಣಿ. ಇದನ್ನ ನಾನು ಟ್ರೈ ಮಾಡ್ಕೊಂಡಲ್ಲಿ ಸೊಪ್ಪು ತಪ್ಪಕ್ಕೆ ಸಂತೆಗೆ ಹೋಯ್ತು. ಅಲ್ಲೇ ಸೊಪ್ಪು ಮಾರೋರ್ ಹತ್ರನು ನಾವು ಕೆಂತ ಕಾಣಿ. ನೀವು ಸೊಪ್ಪಿಗೆ ಕೆಮಿಕಲ್ ಹಾಕೋದು ನಿಜನಾ? ನಿಜ ಪಕ್ಕ ಕಂಡ್ರ ನೀವು ಕೆಮಿಕಲ್ ಹಾಕೋದಿಲ್ಲ. ತಪ್ಪತ್ತಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಕೊಬಂತು. ಆರೆ ಆ ಅಣ್ಣ ದುಡ್ಡೇ ಬೇಡ ಅಂದ್ರು. ಆರು ನಾ ದುಡ್ಡು ಕೊಟ್ಟು ಬಂದೆ. ಕೊತ್ತಂಬರಿ ಸೊಪ್ಪು ತಕೊಬಂದು ಬಿಸಿಲಿಗೆ ಒಣಗೂ ಇಟ್ಟ. ಅಂತೂ ನಮ್ಮ ಕೊತ್ತಂಬರಿ ಸೊಪ್ಪು ಅರ್ಧ ಜೀವ ಆಯ್ತು. ಈಗ ನಾವು ಈ ನಾರ್ಮಲ್ ನೀರಿಗೆ ಸ್ವಲ್ಪ ಕೋಲ್ಡ್ ನೀರು ಹಾಕಿ ಅದರೊಟ್ಟಿಗೆ ಈ ಕೆಮಿಕಲ್ ಹಾಕುವ. ಕೆಮಿಕಲ್ ಅಂದ್ರೆ ಬೇರೆಂಥದ್ದು ಅಲ್ಲ, ಇದು ಹೊಡಿ ಉಪ್ಪು. ಹೌದು, ಸ್ವಲ್ಪ ಕೋಲ್ಡ್ ನೀರಿಗೆ ಉಪ್ಪು ಹಾಕಿ ನಮ್ ಸೊಪ್ಪಿನ ತರಕಾರಿ ಹಾಕ್ರೆ ಅದು ಒಣಗೋಯಿರು ವಾಪಸ್ ಸ್ವಲ್ಪ ಫ್ರೆಶ್ ಆಗಿ ತೋರತ್ತು. ಆ ವೈರಲ್ ಆದ ವಿಡಿಯೋದಲ್ಲೇ ಕೆಲವೊಬ್ರು ಕಂಪ್ಲೇಂಟ್ ಅಂತಂದ್ರೆ ಸೊಪ್ಪು ಬಾಡಿ ಹೊರಮೇನೆ ಅದನ್ನ ಸರಿ ಮಾಡೋಕೆ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕ್ತಾರೆ ಅಂತ ಹೇಳಿ. ಕ್ಯಾಲ್ಸಿಯಂ ಕ್ಲೋರೈಡ್ ಅರ್ಧ ಕೆಜಿಗೆ 200 ರೂಪಾಯಿ ಇತ್ತು. ನೀವೇ ಎಣಿಸ್ಕಣಿ, 600-700 ರೂಪಾಯಿ ಸೊಪ್ಪು ಮಾರೋಕೆ ಬಂದವರು 200 ರೂಪಾಯಿ ಖರ್ಚು ಮಾಡಿ ಕ್ಯಾಲ್ಸಿಯಂ ಕ್ಲೋರೈಡ್ ಹಾಕಿ ಅದನ್ನು ಸರಿ ಮಾಡಿ ಮತ್ತೆ ಸೊಪ್ಪು ಮಾರೋದು ಹೌದಾ? ಹಿಂಗಾಗಿ ಕೆಲವೊಂದು ವೈರಲ್ ವಿಡಿಯೋನ ನಾವು ನಂಬಕ್ಕಾಗ. ಹಂಗೆ ನಂಬ್ತಾ ಹೋದ್ರೆ ಕೆಮಿಕಲ್ ಎಲ್ಲದರಲ್ಲೂ ಇತ್ತು. ನಾನೀಗ ಕೆಮಿಕಲ್ ಹಾಕೋರನ್ನೆಲ್ಲ ಸಪೋರ್ಟ್ ಮಾಡೋದಲ್ಲ. ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಇಷ್ಟೆಲ್ಲ ಕಾಸ್ಟ್ಲಿ ಕೆಮಿಕಲ್ ಹಾಕಿ ಅವರಿಗೆ ಲಾಭನೂ ಅಂತ ಸಿಗೋದಿಲ್ಲ. ಹಾಗಾಗಿ ಕೆಲವೊಂದು ವೈರಲ್ ವಿಡಿಯೋನ ನಾವು ಚೂರು ಕಂಡು ನಂಬ್ಕಾತು. ಹಾಗಾದ್ರೆ ಹಾಪಲ್ಲ ಜುಯ್.